ಶಾಮನೂರು ಶಿವಶಂಕರಪ್ಪ ಸಾಹೇಬರಾಗಿರ್ಬೋದು ಅಥವಾ ಭೀಮನ ಖಂಡ್ರೆ ಅವರಾಗಿರ್ಬೋದು ನಮ್ಮ ಸಮಾಜದ ಎರಡು ಮುತ್ತು ರತ್ನಗಳು ಅಂತ ಹೇಳಲಿಕ್ಕೆ ಬಯಸ್ತೀನಿ. ತಿಪ್ಪಣ್ಣಾಜಿ ಅವರಾಗಿರ್ಬೋದು. ಈ ಹಿರಿಯರನ್ನು, ಯಾಕಂದರೆ ಸಮಾಜವನ್ನು ಬಹಳಷ್ಟು ವೀರಶೈವ ಲಿಂಗಾಯತ ಸಮಾಜವನ್ನು ಬಹಳಷ್ಟು ಬೇರೆ ಮಟ್ಟದಿಂದ ಗಟ್ಟಿ ಮಾಡ್ಕೊಂಡು ಬಂದಂಥವ್ರು, ಯಾವತ್ತಿದ್ರೂ ಕೂಡ ಸಮಾಜದ ಒಳಿತಿಗಾಗಿ ಕೆಲಸ ಮಾಡಿದಂಥವ್ರನ್ನ ಕಳ್ಕೊಂಡು ನಮ್ಮ ಸಮಾಜ ಬಡವಾಗಿದೆ. ಆದರೆ ಅವರ ಲೆಗಸಿ ಏನಿದೆಯಲ್ಲ, ಅವರ ಒಂದು ಲೆಗಸಿಯನ್ನು ಕಂಟಿನ್ಯೂ ಮಾಡಲಿಕ್ಕೆ ಏನು ಹಿಂದೆ ಇದ್ದಂಥ ಪೀಳಿಗೆ, ಈಶ್ವರ್ ಖಂಡ್ರೆ ಸಾಹೇಬ್ರಾಗಿರ್ಬೋದು, ಶರಣ್ ಪ್ರಕಾಶ್ ಪಾಟೀಲ್ರಾಗಿರ್ಬೋದು, ಜಗದೀಶ್ ಶೆಟ್ಟರ್ ಆಗಿರ್ಬೋದು, ನಾವಾಗಿರ್ಬೋದು, ಪ್ರಭಾಕರ್ ಕೋರೆ ಅವರಾಗಿರ್ಬೋದು, ಇವತ್ತು ವೀಣಾ ಕಾಶ್ಯಪ್ನವರಾಗಿರ್ಬೋದು, ವೆಂಕಟ ರೆಡ್ಡಿ ಅವರಾಗಿರ್ಬೋದು, ಶರಣ್ ಪ್ರಕಾಶ್ ಪಾಟೀಲ್, ಭಾಳಷ್ಟು ಪಕ್ಷಾತೀತವಾಗಿ ಸಮಾಜದ ಮುಖಂಡರು ಆ ಹಳೆ ತಲೆಮಾರಿನ ಲೆಗಸಿಯನ್ನು ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಮ್ಯಾಮ್, ನಿಮ್ಮ ಪ್ರಕಾರ ಜಾತಿ ಜನಗಣತಿ ಬೇಕಾ ಬೇಡವಾ? ನೋಡಿ, ಇದು ಸರ್ಕಾರದ ನಿರ್ಣಯ. ಇದು ಯಾವ ಇಂಡಿವಿಜುವಲ್ ಬರೋದಿಲ್ಲ. ಜಾತಿ ಗಣತೆ ಆದರೆ ಯಾವ ಸಮಾಜ ಎಷ್ಟಿದೆ, ಯಾವ ಸಮಾಜಕ್ಕೆ ಏನು ಕಾರ್ಯಕ್ರಮಗಳನ್ನು ರೂಪಿಸ್ಬೇಕು ಅನ್ನೋದು ನಮಗೆ ಕ್ಲಾರಿಟಿ ಗೊತ್ತಾಗುತ್ತೆ. ಸೊ ಇಟ್ ಈಸ್ ಪಾಲಿಸಿ ಡಿಸಿಷನ್ ಆಗಿರೋದ್ರಿಂದ ನಾವು ಸರ್ಕಾರ ಮತ್ತು ಪಾಲಿಸಿ ಪರವಾಗಿದ್ದೀವಿ. ಲಿಂಗಾಯತ ಸಮಾಜ ಒಗ್ಗಟ್ಟಾಗಿರಬೇಕು. ಬಹಳಷ್ಟು ಬಣಗಳಿದ್ದಾವೆ, ಬಹಳಷ್ಟು ಜಾತಿಗಳಿದ್ದಾವೆ. ಆದರೆ ಎಲ್ಲ ಜಾತಿಗಳನ್ನು ಒಳಗೊಂಡಂಥ ವೀರಶೈವ ಲಿಂಗಾಯತ ಸಮಾಜ ನಮಗೆ ಅಭಿಮಾನ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.